ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನಾಳೆ ನನ್ನ ಸೀಮಂತ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಹಿಂದಿನ ದಿನ ಏನೆಲ್ಲ ಮಾಡ್ತೀನಿ ಅನ್ನೋದೇ ಒಂದು ಟಾಪಿಕ್ಕಾಗಿ ನಾನು ಕನ್ಸಿಡರ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಾಕೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋಗಿಂತ ಮುಂಚೆ ಒಂದು ವಿಡಿಯೋ ಬರುತ್ತೆ. ಸೊ ಆ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಮಾಡಿರೋ ಗಲೀಜು ಹೇಗಿದೆ ಅಂತ ಒಂದು ಸ್ಮಾಲ್ ಝಲಕ್ ತೋರಿಸ್ತೀನಿ, ಬನ್ನಿ. ನಮ್ಮ ಪುಟ್ಟಾಣಿ ನೋಡಿ ಏನು ಮಾಡ್ತೈತೆ, ಕೇಕ್ ತಿಂದ್ಬಿಟ್ಟು ಬಾಯೆಲ್ಲ ಮಾಡ್ಕೊಂಡೈತೆ. ಸೊ ಆ ಒಂದು ಸ್ಮಾಲ್ ಝಲಕ್ ಏನು ನೋಡಿ. ಸೊ ನಾನು ನಮ್ಮ ಬೇಬಿಗೋಸ್ಕರ ತೊಗೊಂಡಿರೋವಂಥ ಪ್ರಾಡಕ್ಟ್ಸ್ ಇವೆಲ್ಲ. ಇದು ಒಂದು ವಿಡಿಯೋ ಆಗಿ ಬರುತ್ತೆ ನಿಮಗೆ. ಸೊ ಇದನ್ನೆಲ್ಲ ನಾನೀಗ ಫಸ್ಟು ಕ್ಲೀನ್ ಮಾಡಿ ಆ್ಯಂಡ್ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ಆಗಲೇ ನಾನು ಈ ಕಡೆ ಬಂದ ತಕ್ಷಣ ಅವಳೇನೋ ಮಾಡ್ತಾಳೆ ಇವಳು. ನನ್ನ ಬಂಗಾರಿ ಅಂತೂ ಒಂದು ನಿಮಿಷ ಸುಮ್ಮನಿರಲ್ಲ, ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರ್ತಾಳೆ ಎಕ್ಸ್ಟ್ರಾ ನನಗೆ. ಪಿನ್ಗಳು ತೊಗೊಂಡವಳೆ. ನಾನು ನಾಳೆ ಉಟ್ಕೊಳ್ಳೋಕ್ಕೆ ಅಂತ ಸ್ಯಾರಿ ಪ್ಲೀಟ್ ಮಾಡಿ ಇಟ್ಟಿದ್ದೆ. ಸೊ ಆ ಪಿನ್ ಅಲ್ಲೇ ಇತ್ತು ಅಂತ ಅದನ್ನು ತೊಗೊಂಡವಳೆ. ಸೊ ಇವಾಗ ನನ್ನ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಅಷ್ಟು ಬೇಗ ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದರು. ಬಾ ಕೆಳಗಡೆ ಅಂದ್ಕೊಂಡು, ಸರಿ ಇರಪ್ಪ ಇದೆಲ್ಲ ಎತ್ತಿಟ್ಬಿಟ್ಟು ಆದಮೇಲೆ ಬರ್ತೀನಿ ಅಂತ ಅವ್ರನ್ನೂ ಅಲ್ಲೇ ಕೂರಿಸ್ಕೊಂಡೆ ನಾನು, ಎತ್ತಿಡಿ ಅಂತ. ಹೆಂಗೋ ನನ್ನ ಮಗಳನ್ನ ಸುಧಾರಿಸ್ಕೊಂಡು ಇಬ್ಬರು ಅಷ್ಟರೊಳಗಡೆ ನಾನೆಲ್ಲ ಎತ್ತಿಟ್ಬಿಟ್ಟು ಕೂತ್ಕೊಂಡೆ. ಹಾಗೆ ಒಂದು ಸ್ವಲ್ಪ ತರಟೆ ಹೊಡ್ಕೊಂಡು ಎಲ್ಲ ಎತ್ತಿಟ್ಬಿಟ್ಟೆ. ಸರಿ ಬನ್ನಿ ಕೆಳಗಡೆ ಹೋಗಿ ಬಂದ್ಬಿಡೋಣ, ಆಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೋತೀನಿ ಅಂತ ಈಗ ಬಂದು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಬಟ್ಟೆ ಒಗೆದು ಇತ್ತು, ಬಟ್ ಈಗ ಆಗಲ್ಲ ಅಂತ ಎಲ್ಲ ಎತ್ತಿ ಒಳಗಡೆ ಹಾಕಿದ್ದೀನಿ. ಫಂಕ್ಷನ್ ಅಂದಮೇಲೆ ಕ್ಲೀನಾಗಿ ಇರೋ ಚೆನ್ನಾಗಿರಲ್ಲ. ಮನೆಗೆ ಕರಿತೀವಿ ಎಲ್ಲ ನೆಂಟ್ರನ್ನ. ಸೊ ಹೇಗಿದೆ ನೋಡಿ ಮನೆ. ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಅದು ನಮ್ಮ ಪಾಪುನ ಹಿಡ್ಕೊಂಡು ಸಾಕಾಗೋಯ್ತು. ನಾನು ಇಷ್ಟು ಸ್ಪೀಡಾಗಿ ಮಾಡಿದ್ದೀನಿ ವೀಡಿಯೋನ, ಬಟ್ ಇದು ಮಾಡೋಕ್ಕೆ ನನಗೆ ಇಡೀ ದಿನ ತಗೋತು. ನನಗೆ ನಿಧಾನಕ್ಕೆ, ನನಗೂ ಒಂದೇ ಸಮನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಂದ ನಿಧಾನಕ್ಕೆ ಯಾವಾಗ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ದಿನ ಫುಲ್ಲು ಅದಕ್ಕೆ ಅಂತಲೇ ಹೊಂಟೋಯ್ತು. ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ, ಇಷ್ಟು ಸ್ಪೀಡಾಗಿ ನಾನು ಮಾಡಿದ್ದಿದ್ರೆ ಒಂದು ಅರ್ಧ ಗಂಟೆಲಿ ಮುಗ್ದೋಗಿರೋದೇನೋ ಎಲ್ಲ ಕೆಲಸನೂ. ಅದು ನಮ್ಮ ಪಾಪುನ ಇಟ್ಕೊಂಡು ಮಾಡೋದಂದರೆ ಅಪ್ಪ ಅನಿಸ್ಬಿಡುತ್ತೆ. ಅವಳು ಹಿಂದೆನೇ ತಿರುಗ್ತಾ ಇರ್ತಾಳೆ ಅಮ್ಮ ಅಂದ್ಕೊಂಡು. ಸೊ ನಾನು ಮಾಡ್ತಿದ್ದಾವಾಗಲೇ ಹಾಗೆ ತಮ್ಮ ಬಂದು ನಮ್ಮ ಪಾಪುನ ಎತ್ಕೊಂಡು ಹೋಗ್ಬಿಟ್ಟ, ಅಮ್ಮ ಬಂದಿದ್ದಾರೆ ಅಂತ. ಸೊ ಕಸ ಗುಡಿಸ್ಕೊಳ್ಳೋಕ್ಕೂ ಮೊದಲೇ ಬೆಡ್ಶೀಟೆಲ್ಲ ತೆಗೆದು ಹಾಕ್ಬಿಡೋಣ ವಾಷಿಂಗ್ಗೆ ಅಂತ ಎಲ್ಲ ತೆಗೆದು ಇವಾಗ ಕಸ ಗುಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಮ್ಮ ಪಾಪು ಅಡ್ಡಡ್ಡ ಸಿಗ್ತಾಯಿಲ್ಲ ಅನ್ನೋ ಒಂದು ರೀಸನಿಂದ ಎಲ್ಲ ಒಂದು ಸ್ವಲ್ಪ ಬೇಗ ಮಾಡ್ಕೋತಾ ಇದ್ದೀನಿ ನಾನೇನೆ. ಪಾಪು ಕೆಳಗಡೆ ಇರೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಬಿಡ್ಬೇಕು ಅಂತ. ಸೊ ಹೇಗೋ ಒಂದು ರೂಮ್ ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೆ ಹಿಂದಿನ ದಿನವೇ. ಎಲ್ಲ ಕಸ ಗುಡಿಸ್ಬಿಟ್ಟು ಎತ್ತಾಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಸೊ ಆವತ್ತು ಅಂತ ನೋಡಿ ಅಲ್ಲೆಲ್ಲ ಎತ್ತಾಕೋಷ್ಟೊತ್ತಿಗೆ ಮಳೆ ಸಖತ್ ಜೋರಾಗಿ ಬರ್ತಿತ್ತು. ಅದು ತಿಳ್ಕೊಂಡಿರಲಿ ಅಂತ ತಗೊಂಡಿದ್ದು ಇದು. ನಮ್ಮ ಇದರಲ್ಲಿ ಒಂದು ಸ್ವಲ್ಪ
ಜಾಸ್ತಿಯಾಗೇ ಬಂತು. ಬೇರೆ ಇದು ಅಂತ ಬಂದರೆ ಮಕ್ಕಳಾಗಿತ್ತು, ಇದು ಜೋರಾಗಿ ಬಂತು. ಸೊ ಪೂಜೆ ಮನೆಯೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ, ಕೆಲಸ ಮಾಡ್ಕೊಳ್ತಾ ಅದು ಒಂದು ಕೆಲಸ ಆಗೋಗಲಿ ಅನ್ನೋ ಥರ ಪೂಜೆ ಮನೆ ಸಾಮಾನೆಲ್ಲ ಅಂದರೆ ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡಿಟ್ಟಿದ್ದೆ. ಸೊ ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು ಅಂತ. ಸೊ ಆ ಕೆಲಸ ಮುಗಿಯೋಷ್ಟೊತ್ತಿಗೆ ನಮ್ಮ ಅಜ್ಜಿನೂ ಬಂದಿದ್ದರು. ಹಾಗೆ ನಾಳೆ ಸೀಮಂತ ಅಂತ ಹೇಳಿದ್ನಲ್ಲ, ಅದಕ್ಕೆ ತಟ್ಟೆಲಿಡೋಕ್ಕೆ ಅಂತ ಹಣ್ಣುಗಳು ತೊಗೊಳಕ್ಕೆ ಅಂತ ಬಂದಿದ್ವಿ. ಸೊ ಎಲ್ಲ ಹಣ್ಣೆಲ್ಲ ತೊಗೊಂಡಾದ್ಮೇಲೆ ಇಷ್ಟು ತೊಗೊಂಡಿದ್ವಿ ನಾವು ತಟ್ಟೆಲಿಡೋಕ್ಕೆ ಅಂತಲೇ. ಸೊ ಎಲ್ಲ ಪರ್ಚೇಸ್ ಮುಗ್ದಾದಮೇಲೆ ಆಗಲೇ ಅರ್ಶಿನ ಕುಂಕುಮ ಇಟ್ಟಿದ್ನಲ್ಲ ದೇವ್ರ ಸಾಮಾನಿಗೆ. ಸೊ ಈಗ ದೇವ್ರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬಂದಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳು ನೋಡಿ ಏನೋ ಮಾಡ್ತಾವಳಲ್ಲಿ ಹೋಗಿ ಅರ್ಶಿನ ಕುಂಕುಮ ಚೆಲ್ತಾವಳೋಗಿ. ಅದಕ್ಕೆ ದಿವಾನದ ಮೇಲೆ ಹತ್ತಿಸ್ಕೊಂಡು ಅಂತ
ಹೆಂಗೋ ದೇವ್ರ ಮನೆ ಕೆಲಸ ಮುಗೀತು. ಹಾಗೆ ಕೆಲಸದಲ್ಲಿ ಕೆಲಸ ಅನ್ನೋ ಥರ ಆಚೆಗಡೆನೂ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನೂ ಹಾಕ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಮೆಹಂದಿ ಹಾಕ್ಸ್ಕೊಬಂದ್ಬಿಡೋಣ. ಫಂಕ್ಷನ್ ಮೇಲೆ ಮೆಹಂದಿ ಇದ್ದೇ ಇರಬೇಕಲ್ವ, ನನಗೆ ಪರ್ಸ್ನಲಿ ಹಾಗೆಯೇ. ಸೊ ಹೋಗಿ ಮೆಹಂದಿ ಹಾಕ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ತಿಂದು ಮುಗಿಸಿ ಮಲಗೋ ಅಷ್ಟೊತ್ತಿಗೆ 11:30 ಆಗೋಗಿತ್ತು. ಸೊ ಅಷ್ಟು ಬೇಗ ನಾನು ಮೆಹಂದಿ ಎಲ್ಲನೂ ರಿಮೂವ್ ಮಾಡಿಬಿಟ್ಟಿದ್ದೆ. ಇದೇ ನನ್ನ ಸೀಮಂತಕ್ಕೆ ಹಿಂದಿನ ದಿನ ವ್ಲಾಗ್.